ಇನ್ನು ಈ ಗೆಲುವಿಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಟ್ವೀಟಿಸಿದ್ದಾರೆ. ಚನ್ನಪಟ್ಟಣ, ಶಿಗ್ಗಾವಿ, ಸಂಡೂರು ಮತದಾರರಿಗೆ ಧನ್ಯವಾದಗಳು ಅಂತ ಮುಖ್ಯಮಂತ್ರಿಗಳ ಅಧಿಕೃತ ಟ್ವಿಟರ್ ಖಾತೆಯಿಂದ ಹೊರಬಿದ್ದಿರುವಂತಹ ಟ್ವೀಟ್ ಹೇಳ್ತಾ ಇದೆ. ವಿಪಕ್ಷಗಳ ನಿರಂತರ ಅಪಪ್ರಚಾರ ಎಲ್ಲದಕ್ಕೂ ತಲೆ ಕೆಡಿಸಿಕೊಳ್ಳದೆ ಈ ಗೆಲುವಿನ ಹಿಂದೆ ನಮ್ಮ ಕಾರ್ಯಕರ್ತರ ಶ್ರಮ ಇದೆ. 3 ಕ್ಷೇತ್ರಗಳಲ್ಲಿ ನಮ್ಮನ್ನ ಗೆಲ್ಲಿಸಿದ್ದಕ್ಕಾಗಿ ಧನ್ಯವಾದಗಳು ಅಂತ ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡಿದ್ದಾರೆ. ಈ ಹಿಂದೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಟ್ವೀಟ್ ಮಾಡಿ ಸಂಭ್ರಮಿಸಿದ್ರು. ಕಲ್ಯಾಣ ಕರ್ನಾಟಕ, ಮಧ್ಯ ಕರ್ನಾಟಕ ಜೊತೆಗೆ ಹಳೆ ಮೈಸೂರು ಭಾಗ 3 ಭಾಗಗಳಿಗೆ 3 ಪ್ರಾಂತ್ಯಗಳಿಗೆ ಸಂಬಂಧಪಟ್ಟಂತೆ ಗೆಲುವು ದಕ್ಕಿಸ್ಕೊಂಡಂಗೆ ಆಗಿದೆ. ಹೀಗಾಗಿ ಖುಷಿಯಲ್ಲಿ ತೇಲ್ತಾ ಇದ್ದಾರೆ. ಮತ್ತೆ ಕಾಂಗ್ರೆಸ್ನಲ್ಲೂ ಕೂಡ ವಿಪರೀತವಾದಂತಹ ಇಂಟರ್ನಲ್ ಸಮಸ್ಯೆಗಳಿದ್ವು. ಬಂಡಾಯದ ಬಾವುಟಗಳು ಹೇಳ್ತಾ ಇತ್ತು, ಭಿನ್ನರಾಗ, ಮತ್ತೆ ವಾರಕ್ಕೊಂದು ಕಳಂಕ, ಎಲ್ಲವನ್ನ ಮೆಟ್ಟಿ ನಿಂತಹ ಒಂದು ಖುಷಿ ಸಹಜವಾಗಿ ರಾಜ್ಯದ ಕಾಂಗ್ರೆಸ್ನ ಟಾಪ್ 1 ನಾಯಕ ಸಿಎಂ ಸಿದ್ದರಾಮಯ್ಯ ಅವರ ಮುಖದಲ್ಲಿ ಎದ್ದು ಕಾಣಿಸ್ತಾ ಇದೆ. ನಿರಂತರವಾಗಿ ಪ್ರೆಷರ್ನಲ್ಲೂ ಕೂಡ ಇದ್ರು. ಅಕಸ್ಮಾತ್ ಈ ಗೆಲುವು ಸಿಕ್ಕಿರಲಿಲ್ಲ ಅಂತ ಹೇಳಿದ್ರೆ ಒಂದು ಕುರ್ಚಿಯ ಬುಡ ಅಲ್ಲಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ಬಿಂಬಿಸುವಂತಹ ಆತಂಕ ಕೂಡ ಇತ್ತು. ಇನ್ನೊಂದು ಕಾಂಗ್ರೆಸ್ನ ಇಂಟರ್ನಲ್ ಸಮಸ್ಯೆಗಳು, ಅನುದಾನ ಬಿಡುಗಡೆ ಆಗ್ತಾ ಇಲ್ಲ, ಗ್ಯಾರಂಟಿ ವಿಚಾರದಲ್ಲಿರುವಂತಹ ಅಪಸ್ವರ, ಎಲ್ಲವನ್ನ ಹೇಗೆ ಶಮನ ಮಾಡೋದು, ಹೇಗೆ ಬ್ಯಾಲೆನ್ಸ್ ಮಾಡೋದು ಅನ್ನುವಂತಹ ಪ್ರಶ್ನೆ ಕೂಡ ಇತ್ತು. ಒಂದು ಗೆಲುವು ಎಲ್ಲವನ್ನ ಮರೆಸಿದ ಹಾಗೆ ಕಾಣಿಸ್ತಾ ಇದೆ. ಇದು ನಮ್ಮ ಸರ್ಕಾರದ ಒಂದು ಕೆಲಸ ಕಾರ್ಯಗಳು ಮತ್ತು ಕಾಂಗ್ರೆಸ್ ಮೇಲೆ ಇರುವಂಥ ವಿಶ್ವಾಸ ಮತ್ತು ಬಿಜೆಪಿಯ ಒಂದು ಸುಳ್ಳಿನ ಆಧಾರಿತವಾದಂಥ ಒಂದು ಪ್ರಚಾರ ನಿತ್ತು. ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಜನ. ಯಾಕಂದರೆ ಪದೇ ಅವರು ಏನೇನೋ ಇಟ್ಕೊಂಡು ಅದು ಜನರಲ್ಲಿ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾಯಿದ್ರು. ಅನಾವಶ್ಯಕವಾದಂಥ ಒಂದು ವಿಷಯಗಳು ತಗೊಳ್ಳೋದು ಮತ್ತು ಕೇಂದ್ರ ಸರ್ಕಾರವನ್ನು ಉಪಯೋಗಿಸ್ಕೊಂಡು ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಸುಳ್ಳಿನ ಆರೋಪಗಳನ್ನು ಅವ್ರ ಮೇಲೆ ಮಾಡಿ ಅವ್ರಿಗೆ ತೊಂದರೆ ಕೊಡುವಂಥ ಒಂದು ಪ್ರಯತ್ನ ಇದೆಲ್ಲವನ್ನು ಕೂಡ ಮಾಡಿದ್ದಾರೆ. ಆದ್ದರಿಂದ ಈ ರಿಸಲ್ಟು ನಮಗೆ ಇನ್ನೂ ಹೆಚ್ಚಿನ ಒಂದು ಶಕ್ತಿ ಕೊಟ್ಟಿದೆ ಮತ್ತು ಮುಂದಿನ ದಿವಸದಲ್ಲಿ ನಮ್ಮ ಸರ್ಕಾರ ಇನ್ನೂ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡುವಂಥದ್ದಕ್ಕೆ ಈ ಒಂದು ರಿಸಲ್ಟು ನಮಗೆ ಪ್ರೇರೇಪಿಸಿದೆ ಅಂತ ಹೇಳ್ಬೋದು. ಇದು ದಿನೇಶ್ ಗುಂಡೂರಾವ್ ಅವರು ವ್ಯಕ್ತಪಡಿಸ್ತಾ ಇರುವಂತಹ ಹರ್ಷ. ಸಹಜವಾಗಿ 3 ಉಪಚುನಾವಣೆಗಳ ರಿಸಲ್ಟ್ ಅನ್ನ ಅದು ಈ ರೀತಿ ಕ್ಲೀನ್ ಸ್ವೀಪ್ ಮಾಡುತ್ತೆ ಕಾಂಗ್ರೆಸ್ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. 3-0 ಆಗಿರೋದ್ರಿಂದ ಅವರ ಪ್ರತಿ ಕಾರ್ಯವೈಖರಿಗೂ ಕೂಡ ಇನ್ನಷ್ಟು ಹುಮ್ಮಸ್ಸು ತಂದಂತಹ ಖುಷಿ. ಸೊ ಒಬ್ಬೊಬ್ಬರೇ ಕಾಂಗ್ರೆಸ್ ನಾಯಕರು ಮಾತಾಡ್ತಾ ಇದ್ದಾರೆ, ಆಚೆ ಬಂದು ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಅಭಿವೃದ್ಧಿಗೆ ಜನ ಕೊಟ್ಟಿರುವಂತಹ ತೀರ್ಪು ಅಂತ ಹೇಳ್ತಾ ಇದ್ದಾರೆ. ಸಹಜವಾಗಿ ರಾಜಕೀಯ ವಲಯದಲ್ಲೂ ಕೂಡ ಇದು ಇವತ್ತೇನೇ ತೀರ್ಪು ಬಂದರೂ ಕೂಡ ಜನ 18 ತಿಂಗಳ ಸರ್ಕಾರದ ಕಾರ್ಯವೈಖರಿಯನ್ನ ನೋಡಿ ಮಧ್ಯಂತರ ಆದೇಶವನ್ನ ಕೊಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲೇ ಗ್ರಹಿಕೆ ಇತ್ತು. ಅದೇ ರೀತಿ ಮಧ್ಯಂತರ ಆದೇಶ ಬಂದಿದೆ. ಕಾಂಗ್ರೆಸ್ ಪರವಾಗಿ ಜನಾದೇಶ ಆಗಿದೆ. ಅದನ್ನ ಎಲ್ಲರೂ ಕೂಡ ಒಪ್ಕೊಳ್ಳೇಬೇಕು. ಸೋಲನ್ನ ಸ್ವೀಕರಿಸ್ತೀನಿ ಅಂತ ಈಗಾಗಲೇ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಹೇಳ್ತಾ ಇದ್ದಾರೆ. ಮುಂದೆ ಜೆಡಿಎಸ್ ಹಾಗೂ ಬಿಜೆಪಿಯ ದೋಸ್ತಿ ವಿಚಾರ ಏನು ಅನ್ನೋದು ಕೂಡ ಕುತೂಹಲ. ಚುನಾವಣೆಯಲ್ಲಿ ಸಿಪಿ ಯೋಗೀಶ್ವರ್ ಅವರು ಭರ್ಜರಿಯಾದ ಗೆಲುವನ್ನ ಸಾಧಿಸಿದರೆ ನಮ್ಮ ಜೊತೆ ಇದ್ರೆ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್ ಏನ್ ಹೇಳ್ತೀರಿ ಸರ್ ಈ ಗೆಲುವಿನ ಬಗ್ಗೆ? ಇದು ನಮ್ಮ ತಾಲೂಕಿನ ಸ್ವಾಭಿಮಾನಿ ಮತದಾರರ ಗೆಲುವು. ದೇವೇಗೌಡರು, ಕುಮಾರಸ್ವಾಮಿ ಅವರೆಲ್ಲ ಬಂದು ತಿಂಗಳಿಗಟ್ಟಲೆ ಪ್ರಚಾರ ಮಾಡಿದ್ರು ಕೂಡ ಜನ ಕಾಂಗ್ರೆಸ್ ಸರ್ಕಾರದ ಮೇಲೆ, ಸರ್ಕಾರದ ಗ್ಯಾರಂಟಿಗಳ ಮೇಲೆ ನನ್ನ ಮೇಲೆ ವಿಶ್ವಾಸ ಇಟ್ಟು ಇದನ್ನು ಗೆಲ್ಸ್ಕೊಟ್ಟಿದ್ದಾರೆ. ನನಗೆಲ್ಲೋ ಮೊದಲು ಆತಂಕ ಇತ್ತು. ಎಲ್ಲೋ ದೇವೇಗೌಡರು ಬಂದು ಹಗಲು ರಾತ್ರಿ ಪ್ರಚಾರ ಮಾಡೋದು ನೋಡಿದಾಗ ಆದರೆ ಜನ ಅವರು ಸ್ವಾರ್ಥ ಅಂತೇಳಿ ಅರ್ಥ ಮಾಡಿಕೊಂಡು ಅಂತಿಮವಾಗಿ ನನಗೆ ಅವಕಾಶ ಮಾಡಿಕೊಟ್ಟು. ತಾವು ನಿರೀಕ್ಷೆ ಇಟ್ಟದಷ್ಟು ಬಂದಿದೆಯಾ ಹೇಗೆ ಸರ್? ಇಲ್ಲ, ನಾನು ಇನ್ನೂ ಜಾಸ್ತಿ ನಿರೀಕ್ಷೆ ಇಟ್ಕೊಂಡಿದ್ದೆ, ಸ್ವಲ್ಪ ಕಡಿಮೆ ಬಂದಿದೆ, ಪರವಾಗಿಲ್ಲ. ಕಡೆ ಜಮೀರ್ ಅವರ ಹೇಳಿಕೆ ಇದಕ್ಕೆ ಹೊಡೆತ ಆಗುತ್ತೆ ಅಂತ ಹೇಳ್ತಾ ಇತ್ತು, ಏನ್ ಹೇಳ್ತೀರಿ ಸರ್? ಇಲ್ಲ, ಅದೆಲ್ಲ ಮೀರಿದ್ದು ಇವಾಗ, ಅದೆಲ್ಲ ಮೀರಿಗೆ ನಾನು ಗೆಲುವು ಇವತ್ತು ತಂದು ಕೊಟ್ಟಿದ್ದಾರೆ ನಮ್ಮ ಜನ. ಈ ಗೆಲುವನ್ನ ಯಾರಿಗೆ ಅರ್ಪಿಸೋದಕ್ಕೆ ಇಷ್ಟಪಡ್ತೀವಿ? ಇದು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳು, ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು, ಸುರೇಶ್ ಅವರು ಎಲ್ಲ ಸಂಘಟಿತವಾಗಿ ಕೆಲಸ ಮಾಡಿದ್ವಿ. ಹಂಗಾಗಿ ಗೆಲುವು. ಏನ್ ಬದಲಾವಣೆ ತರಬೇಕು ಅಂತ ಬಯಸ್ತಾ ಇದ್ದಾರೆ ಚನ್ನಪಟ್ಟಣದಲ್ಲಿ? ಸರ್ಕಾರದ ಯೋಜನೆಗಳನ್ನು ಅನುಷ್ಠಾನಗೊಳಿಸಬೇಕು, ಬಹಳ ಕೆಲಸ ಇದೆ, ಮುಂದೆ ಮಾತಾಡ್ತೀನಿ. ಧನ್ಯವಾದಗಳು. ಇದು ಸಿಪಿ ಯೋಗೀಶ್ವರ್ ಅವರು ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮಂಜುನಾಥ್, ಪಬ್ಲಿಕ್ ಟಿವಿ, ಬೆಂಗಳೂರು. ಸೊ ಗಮನಿಸ್ತಾ ಇದ್ದೀರಾ, ಒಂದ್ ಕಡೆಗೆ ವಿನ್ನಿಂಗ್ ಕ್ಯಾಂಡಿಡೇಟ್ಗಳ ರಿಯಾಕ್ಷನ್ ಏನ್ ಬರ್ತಾ ಇದೆ ಅನ್ನೋದನ್ನ, ಇನ್ನೊಂದು ಕಡೆಗೆ ಕಾಂಗ್ರೆಸ್ ನಾಯಕರು ಯಾವ ರೀತಿ ಗೆಲುವಿನ ಹುಮ್ಮಸ್ಸು, ಎನ್ಕರೇಜ್ಮೆಂಟ್ ಅವ್ರಿಗೆ ದಕ್ಕಿದೆ ಅಂತ. ಸಿಪಿ ಯೋಗೇಶ್ವರ್ ಅವರು ಕೂಡ ಗೆಲುವಿಗೆ ಕಾರಣಗಳನ್ನ ಹೇಳ್ತಾ ಇದ್ರು. ಜೊತೆಗೆ ಗೆದ್ದಿದ್ದ ಖುಷಿಗಿಂತ ಅವರಿಗೆ ಸೇಡು ತೀರಿಸಿಕೊಂಡಂತಹ ಹಿತ ಅನುಭವ ಆದ ಹಾಗೆ ಕಾಣಿಸ್ತಾ ಇದೆ. ಪ್ರತಿ ಮಾತಿನಲ್ಲೂ ಕೂಡ ಅವರು ಇಷ್ಟು ದಿನ ಅವಡುಗಚ್ಚಿ ಇಟ್ಕೊಂಡಿದ್ದು ಎಲ್ಲವನ್ನ ಕೂಡ ಆಗ್ಲೇ ಮಾತಾಡ್ತಾ ಹೇಳ್ತಾ ಇದ್ದನ್ನ ನಾವು ನೋಡ್ತಾ ಇದ್ವಿ. ಅದರ ಮುಂದುವರೆದ ಭಾಗ ಸಿಪಿ ಯೋಗೇಶ್ವರ್ ಪರವಾಗಿ ಜಯಘೋಷಗಳು ವ್ಯಕ್ತ ಆಗ್ತಾ ಇದೆ. ಕಾರ್ಯಕರ್ತರು ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಸಂಭ್ರಮಿಸ್ತಾ ಇದ್ದಾರೆ. ಎಲ್ಲೆಲ್ಲೂ
ಕಾಂಗ್ರೆಸ್ ಕಾರ್ಯಕರ್ತರ ಸಂಭ್ರಮ ಸಡಗರ ಮುಗಿಲು ಮುಟ್ಟಿದೆ ಮತ್ತು ಬಹುತೇಕ ಕಡೆಗಳಲ್ಲಿ ಕಾಂಗ್ರೆಸ್ನ ಬಾವುಟ ರಾರಾಜಿಸ್ತಾ ಇದೆ. ಈ ಗೆಲುವಿಗೆ ಪೂರಕವಾದಂತಹ ವ್ಯಕ್ತಿಗಳನ್ನ ಎತ್ತಿ ಮೆರೆಸೋದು, ಹೊತ್ಕೊಂಡು ಹೋಗೋದು, ಹೆಗಲ ಮೇಲೆ ಹೊತ್ಕೊಂಡು ಹೋಗೋದು ಎಲ್ಲವೂ ನಡೀತಾ ಇದೆ. ಖುಷಿಗೆ ಕೆಲವರೆಲ್ಲ ನೃತ್ಯ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ. ಖಂಡಿತ ನಿರೀಕ್ಷೆ ಮಾಡಿರಲಿಲ್ಲ, ಮುಕ್ತವಾಗಿ ಹೇಳಬೇಕು ಅಂದರೆ. ಆದರೂ ಏನೊಂದು ಕಾಂಗ್ರೆಸ್ ವಿರುದ್ಧವಾಗಿ ಜನರ ಆಕ್ರೋಶ ಅಂತ ಇರೋದಂತೂ ಸತ್ಯ. ಇವತ್ತು ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ತನ್ನ ಸ್ವಂತ ಶಕ್ತಿ ಮೇಲೆ ಏನು ಗೆಲ್ಲಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಇವತ್ತು ನಾನಾ ಕಾರಣದಿಂದ ಯೋಗೇಶ್ವರ್ ಅವರು ಕಾಂಗ್ರೆಸ್ಗೆ ಹೋಗಿರೋದ್ರಿಂದ ಮತ್ತು ಇತರ ಎಲ್ಲ ಕಾರಣದಲ್ಲೂ ಸಂಡೂರಿನಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಭಾಳ ದೊಡ್ಡ ಅಂತರ ಐತಿ. ಈ ಸಲ ಏನು ಕಮ್ಮಿ ಆಗಿರುವಂಥದ್ದಿದೆ. ಇವೆಲ್ಲವೂ ಒಟ್ಟಾರೆ ಕಾಂಗ್ರೆಸ್ ಮೇಲೆ ಅಸಮಾಧಾನ ಇದೆ, ಆಕ್ರೋಶ ಇದೆ. ಆದರೂ ಈ ಚುನಾವಣೆಯಲ್ಲಿ ಮುನ್ನಡೆ ಇವತ್ತು ಕಾಂಗ್ರೆಸ್ ಅವರಿಗೆ ಕರ್ನಾಟಕದಲ್ಲಿ ಉಪಚುನಾವಣೆಯಲ್ಲಿ ಕಾಣುವಂಥದ್ದಾಗಿದೆ. ಆದರೆ ಇಡೀ ದೇಶದಲ್ಲಿ ತಿರಸ್ಕಾರ ಆಗ್ತಿರೋವಂಥದ್ದಿದೆ. ನನಗಂತೂ ಇಡೀ ದೇಶದಲ್ಲಿ ಕಾಂಗ್ರೆಸ್ ಅಂತೂ ಸಂಪೂರ್ಣವಾಗಿ ತಿರಸ್ಕಾರ ಮಾಡ್ತಿರೋವಂಥದ್ದು. ಇದು ಕಾಂಗ್ರೆಸ್ಗೆ ಇವತ್ತು ತಾತ್ಕಾಲಿಕವಾಗಿ ಒಂದಿಷ್ಟು ಈಗ ಸಂತೋಷ ತಂದಿರ್ಬೋದು. ಆದರೆ ಜನರ ಆಕ್ರೋಶ ಅಂತ ಇದೆ, ಭಾಳ ಸ್ಪಷ್ಟವಾಗಿ ಇರುವಂಥದ್ದಿದೆ. ಹಾಗಾಗಿ ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಶಿಗ್ಗಾಂವ್ ಒಂಥರ ನಮಗೂ ಸರ್ಪ್ರೈಸ್ ಇದೆ. ಬಟ್ ಅಲ್ಲಿ ಸೋಷಿಯಲ್ ಇಕ್ವೇಷನಲ್ಲಿ ಒಂದಷ್ಟು ಈ ಬಾರಿ ಎಲ್ಲ ಶಕ್ತಿಗಳು ಒಂದಾಗಿ ಇವತ್ತು ಎಲ್ಲೋ ಒಂದು ಕಡೆ ಅಲ್ಲಿ ಚುನಾವಣೆಯನ್ನು ಮಾಡಿದ್ದಾರೆ. ನಾವು ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಇತ್ತು.